ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದಂತ ಡೆವಿಲ್ ಅಂಡ್ ಗ್ಯಾಂಗ್ಗೆ ಇವತ್ತು ಶುಭ ಶುಕ್ರವಾರ. ನರಹತ್ಯೆಯ ಪಾಪ ಹೊತ್ತು ಸೆರೆವಾಸಕ್ಕೆ ಗುರಿಯಾಗಿದ್ದ ಡಿ ಪಟಾಲಂಗೆ ಜೈಲಿನಿಂದ ಮುಕ್ತಿ ದೊರಕುವುದಕ್ಕಿದೆ. ಸತತ 6 ತಿಂಗಳಿನಿಂದ ಕಂಬಿ ಹಿಂದೆ ಸೇರಿದ್ದ ಪವಿತ್ರ ಗೌಡ ಸೇರಿ ಒಟ್ಟು 7 ಆರೋಪಿಗಳಿಗೆ ಇವತ್ತು ಜಾಮೀನು ಸಿಕ್ಕಿದೆ. ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿದ್ದ ದರ್ಶನ್ಗೆ ಮತ್ತೆ ಕಾರಾಗೃಹ ಸೇರೋ ಆತಂಕ ದೂರವಾಗಿದೆ. ರಿಲೀಫ್ ಬಿಗ್ ರಿಲೀಫ್. ಯಾವ ಗ್ಯಾಂಗ್ ರೇಣುಕಾಸ್ವಾಮಿಗೆ ನರಕ ತೋರಿಸಿತ್ತೋ, ಯಾವ ಡೆವಿಲ್ ಪಡೆ ನರಪೇತಲನಂತಿದ್ದ ವ್ಯಕ್ತಿ ಮೇಲೆ ಮೃಗದಂತೆ ಎರಗಿತ್ತೋ, ಯಾವ ರಕ್ಕಸ ತಂಡ ಕಮೆಂಟ್ ಮಾಡಿದ್ದಕ್ಕೆ ಚಿತ್ರಹಿಂಸೆ ನೀಡಿದ ಆರೋಪ ಹೊತ್ತಿತ್ತೋ, ಆ ಗ್ಯಾಂಗ್ ಇವತ್ತು ನಿಟ್ಟುಸಿರು ಬಿಟ್ಟಿದೆ. ಕೊಲೆಯ ಆರೋಪ ಹೊತ್ತು ಜೈಲು ಸೇರಿದ್ದ ಡೆವಿಲ್ ಗ್ಯಾಂಗ್ನ 7 ಮಂದಿಗೆ ಜೈಲು ವಾಸದಿಂದ ಮುಕ್ತಿ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಬಿಗ್ ರಿಲೀಫ್. ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಗೆ ಜಾಮೀನು. ಡೆವಿಲ್ ಪಟಾಲಂನ ಜಾಮೀನು ಅರ್ಜಿ ವಿಚಾರಣೆ ಕಳೆದ 2-3 ತಿಂಗಳಿನಿಂದ ನಡೀತಲೇ ಇತ್ತು. ಆಗ ಬೇಲ್ ಸಿಗುತ್ತೆ, ಈಗ ಬೇಲ್ ಸಿಗುತ್ತೆ ಅಂತ ದರ್ಶನ್ ಆ್ಯಂಡ್ ಟೀಮ್ ಜಾತಕ ಪಕ್ಷಿಯಂತೆ ಕಾದು ಕೂತಿತ್ತು. ಇದೀಗ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆಗೈದ ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಎಲ್ಲ ಆರೋಪಿಗಳಿಗೆ ರಾಜ್ಯ ಹೈಕೋರ್ಟ್ ಜಾಮೀನು ನೀಡಿದೆ. ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆ ಪಡಿತಾ ಇದ್ದ ದರ್ಶನ್ಗೂ ಪೂರ್ಣಾವಧಿ ಜಾಮೀನು ಸಿಕ್ಕಿದೆ. ಪವಿತ್ರ ಗೌಡಗೂ ಕತ್ತಲ ಕೋಣೆಯಿಂದ ಮುಕ್ತಿ ದೊರಕಿದೆ. ರಾಜ್ಯ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಕೊಲೆ ಆರೋಪಿಗಳ ಬೇಲ್ ಅರ್ಜಿಯ ವಿಚಾರಣೆ ನಡೆದಿತ್ತು. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಅರ್ಜಿ ವಿಚಾರಣೆ ಮುಗಿದಿತ್ತು. ಸೋಮವಾರ 2 ಕಡೆ ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಇವತ್ತಿಗೆ ತೀರ್ಪು ಕಾಯ್ದಿರಿಸಿದ್ರು. ಇವತ್ತು ಜಾಮೀನು ಆದೇಶವನ್ನ ರಾಜ್ಯ ಹೈಕೋರ್ಟ್ ಪ್ರಕಟಿಸಿದೆ. ಪ್ರಮುಖ ಆರೋಪಿ ಪವಿತ್ರ ಗೌಡ, 2ನೇ ಆರೋಪಿ ದರ್ಶನ್, 11ನೇ ಆರೋಪಿ ನಾಗರಾಜ್, 12ನೇ ಆರೋಪಿ ಲಕ್ಷ್ಮಣ್, 6ನೇ ಆರೋಪಿ ಜಗದೀಶ್, 7ನೇ ಆರೋಪಿ ಅನುಕುಮಾರ್, 14ನೇ ಆರೋಪಿ ಪ್ರದೋಷ್ಗೆ ಜಾಮೀನು ನೀಡಿದೆ. ಡೆವಿಲ್ ಗ್ಯಾಂಗ್ನ 7 ಮಂದಿಗೆ ಜಾಮೀನು ಮಂಜೂರಾಗಿದೆ. ಸರ್, ಅವರು ಜಾಮೀನು ಮಂಜೂರಾಗಿರೋದು ಖುಷಿ ಇದೆ. ಇವತ್ತು ದರ್ಶನ್ ಅವ್ರದ್ದು ರೆಗ್ಯುಲರ್ ಜಾಮೀನ ಮಾನ್ಯ ಉಚ್ಚ ನ್ಯಾಯಾಲಯ ಮಂಜೂರು ಮಾಡಿದೆ ಸರ್, ಷರತ್ತುಗಳನ್ನ ಒಳಪಡಿಸಿ. ಸರ್, ಈಗ ಇಂಟ್ರಿಮ್ ಬೇಲ್ ಈಗ ಏನಿತ್ತು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಥವಾ ವರ್ಕ್ ಆಗಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಅನುಮಾನ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಂಟ್ರಿಮ್ ಬೇಲ್ ಇವತ್ತು ರೆಗ್ಯುಲರ್ ಅಂದರೆ ನಿಯಮಿತ ಜಾಮೀನು ಅಂತ ಕರೀತಾ ರೆಗ್ಯುಲರ್ ಬೇಲ್ ಇವತ್ತು ಸಿಕ್ಕಿರೋದ್ರಿಂದ ಆ ಮುಂಚೆ ಕೊಟ್ಟಿದ್ದಂತಹ ಮಧ್ಯಂತರ ಜಾಮೀನು ಇದ್ರ ಜೊತೆಗೆ ಒಳಗೊಂಡು ಬಿಡುತ್ತೆ ಸರ್. ಆದ್ದರಿಂದ ಅದಕ್ಕೆ ಬೇರೆ ಆದಂಥ ಯಾವುದೇ ಇದನ್ನು ಕೊಡೋಂಗಿಲ್ಲ. ಇದು ಮಧ್ಯಂತರ ಜಾಮೀನು ರೆಗ್ಯುಲರ್ ಜೊತೆಗೆ ಮರ್ಜ್ ಆಗ್ಬಿಡುತ್ತೆ, ರೆಗ್ಯುಲರ್ ಜಾಮೀನು ಜೊತೆ ಮರ್ಜ್ ಆಗ್ಬಿಡುತ್ತೆ ಸರ್. ಇಲ್ಲ ಸರ್, ಇವತ್ತು ರಿಲೀಸ್ ಆಗಲ್ಲ ಸರ್. ಏನಂತಂದ್ರೆ ನಮಗೆ ಆರ್ಡರ್ ಶೀಟ್ ಸಿಗಬೇಕು. ಸೋಮವಾರ ನಮ್ಗೆ ಆರ್ಡರ್ ಶೀಟ್ ಸಿಗುತ್ತೆ. ಅದಾದ್ಮೇಲೆ ಏನಂತ ಅಂದ್ರೆ ಅವ್ರು ರಿಲೀಸ್ ಆಗ್ತಾರೆ ಸರ್. ಇಲ್ಲ ಸರ್, ಇಲ್ಲ. ಯಾವುದೇ ರೀತಿಯಂತ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತೇನಂತ ಅದ್ರಕ್ಕೆ ರಿಲೇಟೆಡ್ ಯಾವುದೇ ತರದ ವಿಟ್ನೆಸ್ ಅದೆಲ್ಲ ಇಲ್ಲದೆ ಇರೋದ್ರಿಂದ ಎಲ್ಲ ಗ್ರೌಂಡ್ಸ್ನ ನ್ಯಾಯಾಲಯ ನೋಡಿ ಸೊ ನಮಗೆ ತೀರ್ಮಾನ ಏನಂತಂದ್ರೆ ಸರ್, ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು. ಸೊ ಹಂಗಾಗಿ ತಂದಿದ್ದೀವಿ ಬಿಟ್ರೆ, ಬಟ್ ಏನಂತಂದ್ರೆ ಆ ಗ್ರೌಂಡಿಂದ ಯಾವುದೇ ಕಾರಣಕ್ಕೂ ಏನಂತಂದ್ರೆ ನಮಗೆ ಬೇಲ್ ಅಂತೂ ಕೊಟ್ಟಿಲ್ಲ ಸರ್. ದರ್ಶನ್ಗೆ ಬೇಲ್ ಸಿಕ್ತಿದ್ದಂತೆ ಫ್ಯಾನ್ಸ್ ಸಂಭ್ರಮ. ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಸಿಗ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ದರ್ಶನ್ ಚಿಕಿತ್ಸೆ ಪಡಿತಾ ಇರೋ ಬಿಜಿಎಸ್ ಆಸ್ಪತ್ರೆಯ ಮುಂದೆ ಡೆವಿಲ್ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ದರ್ಶನ್ ಫೋಟೋಗೆ ಹಾಲಿನ ಅಭಿಷೇಕ ಮಾಡಿ ಜೈ ಡಿ ಬಾಸ್ ಎಂದು ಘೋಷಣೆ ಕೂಗಿದ್ದಾರೆ. ದರ್ಶನ್ಗಾಗಿ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದ ಪತ್ನಿ ವಿಜಯಲಕ್ಷ್ಮಿ ಪೂಜೆ ಫಲಿಸಿದೆ.
ಕನಕದುರ್ಗಮ್ಮ ಸೇರಿದಂತೆ ದೇವಾನುದೇವತೆಗಳು ವಿಜಯಲಕ್ಷ್ಮಿ ಪ್ರಾರ್ಥನೆಗೆ ಓಗೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಪೊಲೀಸರ ಮುಂದಿನ ನಡೆಯೇನು? ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ ಅನ್ನೋದೇ ಮುಂದಿರೋ ಪ್ರಶ್ನೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.